सर्वसामान्यांच्या कामासाठी सदैव कटिबद्ध। तळवळ भागातील कॉर्नर बैठकीत भाजपा उमेदवार सचिन कल्याण शेट्टी यांनी दिला मतदारांना विश्वास। पाटील गटाच्या धरसोड वृत्तीला देखील दिला चिमटा। माजी सभापती जिल्हा परिषद सदस्य रामचंद्र अरवत अखेर भाजपात दाखल। 17 वर्षात झालेल्या विकास कामापेक्षा अधिक वेगानं काम करत केवळ 2.5 वर्षात रस्ते, पाणी, वीज, विविध समाज मंदिरं, सभामंडप असे अनेक विकास कामे केली। हे काम करत असताना सामाजिक शांततेला देखील अधिक प्राधान्य दिलं। विकासाला मतदान करायचं की भूलताप देणाऱ्यांना हे जनतेनेच ठरवावं असं स्पष्ट करत भाजपाला मतदान करण्याचं आवाहन अक्कलकोट विधानसभा मतदारसंघातील भाजपाचे उमेदवार सचिन कल्याण शेट्टी यांनी केलं। ಒಂದು ಧ್ಯಾನದಾಗೊತ್ತು ಈ ಭಾಗದ ಜನತಾ ಯಾರ ನೇತಾರ ಕೇಳಿ ಹೋಗಲ್ಲ। ಈ ಭಾಗದ ಜನತಾ ಯಾವ ದುಡಿತಾನ, ಯಾವ ಕೆಲಸ ಮಾಡ್ತಾನ ಅವನ ಬಾಜು ಕುಳಿತಾಗ ಇವತ್ತಿನ ನೀವೆಲ್ಲ ಗಂಟಿ ನೋಡ್ತೀವಿ। ನೀವು ನೋಡ್ರಿ, ಅವ್ರು ಬಂದ್ರು, ಕಾಂಗ್ರೆಸ್ ನೇತಾ ಬಂದ್ರು, ಭಾಷಣ ಮಾಡೋದ್ರು, ಮಂತ್ರಿ ಇದ್ರು, ಅಂದಾಗಿದ್ರು। ಸಚಿನ್ ಕಲ್ಯಾಣ್ ಶೆಟ್ಟಿ ಎಷ್ಟು ಸುಮಾರು ಭಾಷಣ ಅದೇ ಹೇಳಿದ್ರು, ಹಂಗನ ಹಿಂಗನ ಅಲ್ವನೇ ನಾನು ಸುಮಾರು ಇದ್ದ ಚಲೋ ಇದ್ದ, ಜನತಾ ಗೊತ್ತದ, ದೇವ್ರಿಗೆ ಗೊತ್ತದ, ಕಲ್ಮೇಶ್ವರ್ ಗೊತ್ತದ ಸಚಿನ್ ಕಲ್ಯಾಣ್ ಶೆಟ್ಟಿ ಹ್ಯಾಂಗನ। ಸಚಿನ್ ಕಲ್ಯಾಣ್ ಶೆಟ್ಟಿ ಹ್ಯಾಂಗ ನೀವು ಹೇಳೋದು ಬಿಡ್ಬೇಡ್ರಿ। ನೀವು 17 ವರ್ಷ ನೀವು ಯಾನ್ ದೀಪಚ್ಚಿ ನೀವು ಹೇಳಿ, ನನಗೆ ಇಟ್ಟು ಹೇಳೋದು ಸಚಿನ್ ಕಲ್ಯಾಣ್ ಶೆಟ್ಟಿ ಊರಿಗೆ ಬರ ಕೆಲಸ ಹೆಂಗ್ ತೊಗೊಂಬಂದ ನಾ ಈ ಊರ್ ಸಲ ಜವಳಿಗೆ ಮತ್ತೆ ಊರ್ ಸಲ ಯಾನ್ ಮಾಡಿ ಇದು ಯಾದಿ ಓದಲ್ಲ। ನೀವು ಯಾದಿ ಹೋದ್ರೆ ಸಭಾ ಇದ್ರಾಗೆ ಹೋಯ್ತು ದೇವಪ್ಪ ಅವಾಗ ಹೇಳೋರು ಹಾಕೋದು ನಾವ್ ಇದು ಯಾದಿ ಓದ್ರಿ ನಾ ಅಂತ ಕೆಲಸ ಯಾದಿ ಓದ್ ಸಭಾ ಅಂದ್ಕೊಂಡು ಹೋಯ್ತು ನುಸ್ತ ಯಾದಿನ ಓದ್ಕೊಂಡು ಕೊಡ್ಬೇಕು। ಇವತ್ತಿನ ತಾನು ಎಷ್ಟು ಮಂದಿ ಅಂದಾಗಾದ್ರಿಲ್ಲ ಅವ್ರಿಗೆಲ್ಲ ಯಾರಿತು, ಎಲ್ಲರೂ ಒಬ್ಬೊಬ್ಬರ 17 ವರ್ಷದವ್ರು ಯಾರ್ಯಾಗಾದ್ರೆ ಎಲ್ಲ ಯಾರಿತು, ಅವ್ರು ಎಲ್ಲ ಕೂಡ್ಸಿಟ್ಟು ಕೆಲಸ ಮಾಡ್ತಾವ, ಎಲ್ಲರೂ ಕೂಡ್ಸಿ ಇವ್ರು ಬಲ್ಲಾಗ ಹೇಳೋಕೆ ಏನಿಲ್ಲ। ವರ್ಷದ ಗಡ್ಡಿ ನೀವೆಲ್ಲ ಅವ್ರ ಸೋಬತ್ ಹೋದ್ರಿ, ಸಹಕಾರ ಹೋದ್ರಿ। ನಾನು ಸರ್ಪಂಚ್ ಇದ್ದ ಹಿಂದಕ್ಕ 10 ವರ್ಷ ಪೈಲ 5 ವರ್ಷನ 5 लाख ರೂಪಾಯಿ 5 लाख ರೂಪಾಯಿ ಸಿಕ್ಕು, 5 लाख ರೂಪಾಯಿ ಅದೇ ಎಟ್ಟ ಅವಸರ 5 लाख ಕೊಟ್ಟರು, 5 लाख ಕೊಟ್ಟರು ಜೋಳಿಗೆ ಸೆಲೆಕ್ಷನ್ ಆಗಿದ್ರು ನಾ ಎಂದ ಬಿ ಇಲ್ಲತ್ತೆ। ಒಂದು ಜೋಗದ ಸರ್ಪಂಚ ನೀವು ಯಾನ್ ಮಾಫಿ ಬೇಡ ಗಣಸಿಲ್ಲ, ನಾ ಶಬ್ದ ಕೊಟ್ಟು ಶಬ್ದಿನ ಪಕ್ಕ ಇದ್ದ, ಇವತ್ತಿನ ತಾನು ಯಾನ್ ಮಾಡಿದ ಉಳಿದು ಸುದ್ದ ನೀವ್ ಹೇಳೋದ್ರಿ। ಮರಾಠ ಮಂದಿರದಲ್ಲಿ, ಬಸವೇಶ್ವರ ಮಂಟಪ ಇರ್ಲಿ, ಕೋಳಿ ಸಮಾಜದಲ್ಲಿ, ಇದು ಯಾವುದೇ ವಿಷಯ ಇರ್ಲಿ, ಇದು ಜವಾಬ್ದಾರಿ ಸಚಿನ್ ಕಲ್ಯಾಣ್ ಶೆಟ್ಟಿ ಇರದ। ನೀವು ಕಾಳಜಿ ಮಾಡಬೇಡ್ರಿ, ನಾವು ಕೆಲಸ ಮಾಡೋದು ಅಡಿತವಾಗ ಸಿಕ್ಕ ಮೊದಲಿಂದ 2.5 ವರ್ಷ ಕೊರೋನಾದಾಗ ಹೋಯ್ತು, ಹಿಂದಿನ 2.5 ವರ್ಷನಾಗೆ ಇಟ್ಟೆಲ್ಲ ಬಡದಾಡ್ದಾಯ್ತು। ಅದು ಬಿ 6 ತಿಂಗಳ ಲೋಕಸಭಾ ವಿಧಾನಸಭಾ ಇಲೆಕ್ಷನ್ದಾಗ ಹೋಯ್ತು। मतदान ಮಾಡೋದಾದ್ರೆ 20 ತಾಗಿ ಒಂದೇ ವಿಚಾರ ಮಾಡಿ ಭಾಷಣ ಮಾಡಿ ಯಾರೇ ಮಾಡೋಲಿ, ಇಲೆಕ್ಷನ್ ಇತ್ತು ಬಡ ಊರಿಗೆ ಹೇಳೋ ಹೋಗವ ಯಾವ ಹಿಂದಕ್ಕೆ ಈ ವರ್ಷನ ಯಾನ್ ಮಾಡಿಲ್ಲ, ಮುಂದಕ್ಕೆ ಅವ್ನು ಯಾನ್ ಗ್ಯಾರಂಟಿ ಇಡೋದು ಅವ್ರು ಹೇಳಿ ನನಗಪ್ಲೆ ಹೇಳಿ ಹೀಗೆ ಯಾನಾಗ 10 ಕೆಲಸ ಮಾಡಿದವು, 20 ಕೆಲಸ ಮಾಡಿದವು, 8 ಮಾಡಿದವು, 5 ಮಾಡಿದವು। ಅದು ವರ್ಷದ ಗಡಿ ಭಾಗದ ಜನತಾ ದುಡ್ಡು ಸತ್ತು ಹೋಯ್ತು, ರಸ್ತೆಗಳ ಸತ್ತು ಹೋಯ್ತು, ನೀರಿನ ಹೈರಾಣ ಆಯ್ತು। ಈ ಭಾಗ ಯಾರೇ ನೋಡ್ಲಿಲ್ಲ, ಲೈಟ್ ನೋಡಿಲ್ಲ, ನೀರ್ ನೋಡಿಲ್ಲ, ರಸ್ತೆಗಳು ನೋಡಿಲ್ಲ। ನಾ ಕೆಲಸ ಮಾಡ ನೋಡಿ ನೀವೆಲ್ಲ ಸಾಕ್ಷಿದಾಗ ಇಟ್ಕೊಂಡಿ, ಇಡೀ ತಾಲೂಕ ಒಂದ್ ಕಡೆ ಇಟ್ಟಿದೆ, ನಿಮ್ ಭಾಗ ಒಂದ್ ಕಡೆ ಇಟ್ಟಿದೆ, ಇಟ್ಟು ಕೆಲಸ ಮಾಡಿ ಈ ಯಾರ ಹೇಳೋದಾರ ಭಾಷೆ ನೋಡಿದಾರ ಸಚಿನ್ ಕಲ್ಯಾಣ್ ಶೆಟ್ಟಿ ಹಂಗನ ಸುಮಾರನ ಹಿಂಗನ ಅಲ್ಲಿ ಒಬ್ಬ ಫಾರ್ಮ್ ತುಂಬಾತ ಚಲೋ ಇದ್ದಾನ, ಮನ ಫಾರ್ಮ್ ತುಂಬಾತ ಹೀಗೆ ಯಾರಾಯ್ತು 4 ದಿನದ ಸಚಿನ್ ಕಲ್ಯಾಣ್ ಶೆಟ್ಟಿ ಸುಮಾರ ಅದ 4 ಕಳಾಯಿತು। भाजपा उमेदवार सचिन कल्याण शेट्टी यांच्या प्रचारार्थ तळवळ भागातील सुलेर जवळगे पंचायत समिती गणात कॉर्नर बैठकीचं आयोजन करण्यात आलं। त्यावेळी कल्याण शेट्टी बोलत होते। व्यासपीठावर भाजपाचे जिल्हा सरचिटणीस परमेश्वर यादवाड, सुरेश गड्डी, रामचंद्र अरवत, सुरेश सद्दलगी, अण्णाराव याबाजी, डॉक्टर हिप्परगी, दयानंद उंबरजे, विवेकानंद उंबरजे, RPIचे अविनाश मडिकांबे आदी जणांची प्रमुख उपस्थिती होती।
गेल्या 2.5 वर्षात गतिमान पद्धतीनं काम करताना जनतेने सहकार्य केलं, पाठिंबा दिला. सोबतचे देखील अगदी निवडणुकीचा फॉर्म भरेपर्यंत कौतुक करायचे. पण अचानक त्यांना काय साक्षात्कार झाला कोण जाणे. आता ते विरोध करत आहेत. असो, ज्यांचा त्यांचा तो विषय. पण आपल्या आशीर्वादामुळं भागातील विकासाचा पूर्ण अनुशेष भरून काढला आहे. आणखीन देगाव एक्सप्रेस कॅनलचं काम पूर्णत्वास आणायचे आहे. वेळ कमी मिळाल्याने अनेक समाजमंदिरं, रस्ते, वीज आदी काम करायचे आहेत. त्यामुळं मायबाप मतदारांनी भाजपाला मतरूपी आशीर्वाद द्यावेत अशी विनंती करत गावातील गडतट बाजूला ठेवून विकासाला मतदान करण्याचं आवाहन कल्याण शेट्टी यांनी केलं. शेतकरी ಹೊಂದಾಗ ಬಂದುತ್ತವ ಇದ್ಯಾವುದು ಕಳಿಸಿನಾದ ವಿಚಾರ ಮಾಡಿದ್ರು ಮುಸ್ತಾ ರಸ್ತೆಗಳು ಮಾಡಿಲ್ಲ ದೇಗಿನ ದೇವಸ್ಥಾನ ಮಾಡುವಂತದ ಖರೆ ಹೇಳಿ ನಿಮ್ಗೆಲ್ಲ ಗೊತ್ತ ಅಂತ ಉಜನಿ ಖಾಲಿ ಇತ್ತು ದುಷ್ಕಾಲ ಇತ್ತು ಈ ಭಾಗ ನೀರು ಕಮ್ಮಿ ಹೋಗ್ಬಿಟ್ಟಿಲ್ಲ ನೀರು ಬಂದ ಅದಕ್ಕೆ ನನ್ನ ನಿಮ್ಮ ಮೇಲೆ ವಿಶ್ವಾಸ ಅದ ನೇತಾಗಳು ಎಂಟು ಬಿಡೋದ್ರ ಹಾದಿ ಒಂದಾಡಿಕಾದಾಗ ಜನತಾದ ಹಾದಿ ತಗೊಳ್ಳೋದು ಜನತಾ ಮೇಲೆ ವಿಶ್ವಾಸ ಅದ. ಈ ಜನತಾ ನಂಗೆ ಯಾನೇ ಕಂಬಳಿ ಕೊಟ್ಟಿಲ್ಲ. ನಾವೀ ಕೆಲಸ ಮಾಡ್ಯಾಗ ಜನತಾ ಎಷ್ಟು ಆಶೀರ್ವಾದ ಕೊಟ್ಟದ ಆಟ ದುಡಿದು ಬೇಡಸ ಪ್ರಯತ್ನ ಮಾಡಿದ. ಥೋಡಿ ಯಾನಾಗ ಉಳಿದಿತ್ತು ಯಾಳ ಕಮ್ಮಿ ಸಿಕ್ಕದ ಬರ ಕಾಲದಾಗ ಇದಕ್ಕೆ ಹೆಚ್ಚಿಗೆ ದುಡಿದು ಉಳಿದು ಕೆಲಸ ನೀವು ಭಾಗ ಪೂರ ಮಾಡೋದು ನಾ ಅಭಿವಚನೆ ಕೊಡ್ತೇನೆ. ಯಾಕಂದ್ರೆ ಯಾಕೆ ಹೇಳ್ತ ಎಷ್ಟು ಈ ಮಂದಿ ಏಸ್ ಇಲೆಕ್ಷನ್ ಅದು ಆಟ ಎಲ್ಲಾಗ ಎಲ್ಲ ಎಲೆಕ್ಷನ್ದಾಗ ಈ ಭಾಗ ಎಲ್ಲ ಹೆಸರು ಲೀಡ್ ನನ್ಗೆ ಕೊಟ್ಟದು. ಯಾರು ಈ ಭಾಗದಾಗ ನಾ ಈ ಭಾಗದವ ಇಲ್ಲ ನಾ ದಂಡಿದವ ಐತೆ ನಾನು ಹನ್ನೂರು ಹೋಗ ಆ ದಂಡಿಗದ ಈ ಭಾಗ ಈ ದಂಡಿಗದ ಅಂದ್ರೆ ಬಿ ಇವತ್ ಈ ಭಾಗ ಹೋದ ಇಲೆಕ್ಷನ್ಕ ಇವತ್ತಿಂದ ಯಾರಿಗೂ ಕೊಟ್ಟಿಲ್ಲ. ಅವಕ್ಕೆ ದುಪ್ಪಟ್ಟು ತಿಪ್ಪಟ್ಟು ಲೀಡ್ ನನ್ ಕೊಟ್ಟದ. ನಾ ಉಪಕಾರ ಮಾಡೋದು ಎಂದು ಮರೆಯಲ್ಲ, ವಜ್ ಮಾಡಿದಾಗ ನನ್ ಬರಲ್ಲ, ಯಾರು ಆಶೀರ್ವಾದ ಕೊಟ್ಟು ನನ್ ಬರಲ್ಲ. ನೀವು ಇಷ್ಟು ಮಾಡೋದು ನನ್ನ ತಲೆ ಮೇಲೆ ವಜ್ ಅದ, ಇದು ನಂದು ರಣ ಅದ, ನನ್ನ ದೇಣೆ ಅದ, ಇದು ತಿಳಿದು ನಾ ಕೆಲಸ ಮಾಡಿ ಗೊತ್ತಿದ. ಬರ ಕಾಲದಾಗ ಬಿ ಉಳಿದು ಎಲ್ಲಾ ಕೆಲಸ ಯಾನ್ ಉಳಿದಾವ ಮಾಡ್ಕೊಡೋದು ಅಭಿವಚನೆ ಕೊಡ್ತ. या कार्यक्रमाचं प्रास्ताविक सरपंच सुरेश अर्जुन आणि माजी सरपंच अंबादास देवकते यांनी केलं. आभार महादेव घोडके यांनी मानलं. या कार्यक्रमास पंचक्रोशीतील ग्रामस्थ मोठ्या संख्येत उपस्थित होते. अशा आणखी व्हिडिओ पाहण्यासाठी AK20 न्यूजला सबस्क्राईब करा, बेल आयकॉनला क्लिक करा, लाईक करा, शेअर करा. धन्यवाद.